ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಆವರಣದಲ್ಲಿ ಗುರುವಾರ ಕಾರ್ಮಿಕ ಇಲಾಖೆ ವತಿಯಿಂದ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರಿಗೆ ಕಿಟ್ ವಿತರಣೆ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದೆ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ಹಾಗೂ ಕರ್ನಾಟಕ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ಇವರ ವತಿಯಿಂದ ಈ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕಾರ್ಮಿಕ ಸಚಿವ ಸಂತೋಷ್ ಯಸ್ಲಾಡ್ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಜರುಗಿದೆ. ಜಿಲ್ಲಾ ಕಾರ್ಮಿಕ ಅಧಿಕಾರಿ ಶ್ರೀಮತಿ ತರುಣಂ ಬೆಂಗಾಲೆ ಅವರ ನೇತೃತ್ವದಲ್ಲಿ ಸಿಬ್ಬಂದಿ ವರ್ಗದವರು ಹಾವೇರಿ ತಾಲೂಕಿನ ಕಾರ್ಮಿಕರಿಗೆ ಕಿಟ್ಗಳನ್ನು ವಿತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಂಗವಿಕಲರ ಉಪಾಧ್ಯಕ್ಷರು ಆದ ಮೌನೇಶ್ ಬಡಿಗೇರಿ ಅವರು ಮಾತನಾಡಿ, ಕೆಲಸದ ಸಮಯದಲ್ಲಿ ಕಾರ್ಮಿಕರಿಗೆ ಈ ರೀತಿಯ ಕಿಟ್ಗಳು ಉಪಯುಕ್ತವಾಗಿದ್ದು ಯಾವುದೇ ತೊಂದರೆಗಳನ್ನು ತಪ್ಪಿಸಲು ಸಹಕಾರಿ ಅಂತ ಹೇಳಿದ್ದಾರೆ. ಕಿಟ್ ವಿತರಣೆಗೊಂಡ ಹಿನ್ನೆಲೆ ಹಲವಾರು ಕಾರ್ಮಿಕರು ಸಂತೋಷ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಜೀವನದ ಸೇಫ್ಟಿಗಾಗಿ ನಮಗೆ ಈ ಒಳ್ಳೆಯ ಒಂದು ಕಾರ್ಪೆಂಟ್ರಿ ಕೆಲಸದ್ದು ಶಿಫ್ಟ್ ನಮಗೆ ತುಂಬ ಒಳ್ಳೆಯದಾಗೈತೆ. ಈ ಸರ್ಕಾರ ಬಂದಿದ ಮೇಲೆ ನಮಗೆ ಯಾರೂ ಈ ಥರ ಕೊಟ್ಟಿದ್ದಿಲ್ಲ. ಈ ಸರ್ಕಾರ ಬಂದಿದ ಮೇಲೆ ಇವು ಒಳ್ಳೆಯ ಥರದ ಕಿಟ್ಗಳನ್ನು, ಕಾರ್ಪೊರೇಟ್ ಕಿಟ್ಟು, ಟೆಂಡ್ರ್ ಕಿಟ್ಟು, ಎಲ್ಲ ಥರದ ಕಿಟ್ಗಳನ್ನು ಕೊಟ್ಟರೆ ನಾವು ಈ ಕಿಟ್ ಕೊಟ್ಟಿರೋದಕ್ಕೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತೀವಿ. ಹಾವೇರಿ ಜಿಲ್ಲೆಯ ಎಲ್ಲ ತಾಲೂಕಿಗೆ ಈ ಥರ ಕಿಟ್ಟಗಳನ್ನು ಹಂಚಬೇಕಂತಂದು ನಮ್ಮ ಮನೆ ಭಾವನೆ ಆಗಿದೆ. ಗುಡಪ್ಪ ಅಂತ ಹೇಳಿ ನಾವು ಹಾವೇರಿಯಿಂದ ಮಾತಾಡ್ತೀವಿ. ಎಜುಕೇಷನ್ ಸಂಬಂಧಪಟ್ಟ ಎಲ್ಲ ಮೆಟೀರಿಯಲ್ಸಿಗೆ ನಮ್ಮ ಉಪಯೋಗ ಇದೆ. ದಯವಿಟ್ಟು ಅದರಿಂದ ನಮ್ಗೆ ಹೆಲ್ಪ್ ಆಗುತ್ತೆ. ನಮ್ಮ ಹೆಸರು ಬಸವರಾಜ್. ನಾವು ಬಂದಿದ್ದೇವೆ. ಇದು ಕಾರ್ಮಿಕ ಕಿಟ್ ಸೇಫ್ಟಿ ಕಿಟ್ ಅಂತ ಕೊಟ್ಟಿದ್ದಾರೆ. ಒಳ್ಳೆಯ ಉದ್ದೇಶದಿಂದ ಕೊಟ್ಟಾಗ ಅದನ್ನು ಯಾಕೆಂದ್ರೆ ಯೂಸ್ ಮಾಡಿದ್ರೆ ನಮಗೆ ಫ್ಯೂಚರ್ಗೆ ಹೆಲ್ಪ್ ಆಗ್ತದೆ. ಬಂದಲ್ಲಿ ಕಾರ್ಮಿಕ ಇಲಾಖೆಯಿಂದ ನಮಗೊಂದು ಸೇಫ್ಟಿ ಕಿಟ್ ಕೊಟ್ಟರೆ ಎಲೆಕ್ಟ್ರಿಷಿಯನ್ಗೆ ಒಳ್ಳೆ ನಮ್ಮ ಸೇಫ್ಟಿಯಾಗಿ ಈ ಕಾರ್ಮಿಕ ಇಲಾಖೆಯಿಂದ ತುಂಬ ಧನ್ಯವಾದ. ಅವ್ರು ಕೌನ್ಸಿಲರ್ ಅಂತೇಳಿ ಜಿಲ್ಲೆಯಿಂದ ಬಂದಿದ್ದೀವಿ. ಕಾರ್ಮಿಕ ಇಲಾಖೆಯಿಂದ ಸೇಫ್ಟಿ ಕಿಟ್ ಅಂತ ಕೊಟ್ಟಿದ್ದಾರೆ. ಕರೆಂಟ್ ಕೆಲಸ ಮಾಡೋದ್ರಿಂದ ಕೈಗೆ ಸೇಫ್ಟಿ ಕಿಟ್, ಕಾಲಿಗೆ ಬೂಟ್ಸು ಅವನ್ನೆಲ್ಲ ಹಾಕ್ಕೊಂಡು ಒಳ್ಳೆಯದು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.